ಕರ್ನಾಟಕದಲ್ಲಿರುವಂಥ ಈ ದುರುಳ ಸರ್ಕಾರ ಅವರ ಸ್ವಹಿತ ಆಸ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯಿತು, ಹಾಲಿನ ದರ ಆಯಿತು, ಟ್ಯಾಕ್ಸ್ಗಳಾಯಿತು, ಈಗ ಬಸ್ ದರನೂ ಏರಿಕೆ ಮಾಡಿರೋವಂಥದ್ದು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಬೇರೆ ಏನೂ ಇಲ್ಲ. ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ರು ಪಾಪರಾಗಿದ್ದಾರೆ ಅಂತ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಅಂತ. ಇದಕ್ಕಿಂತ ಏನು ಪಾಪರಾಗಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಬೆಲೆ ಏರಿಕೆಯನ್ನು ಮಾಡ್ತಾಯಿದ್ದೀರಿ? ಹಿಂದಿನ ಸರ್ಕಾರದ ಮೇಲೆ ದೂಷಣೆ ಮಾಡ್ತೀರಾ. ಕೋವಿಡ್ ಬಂದಾಗ ಇಡೀ ಪ್ರಪಂಚ, ನಮ್ಮ ಸಾರಿಗೆ ಸಂಸ್ಥೆ ಅಂತಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸಲ್ಲಿತ್ತು. ಬಿಕಾಸ್ ಯಾರು ಬಸ್ ಹತ್ತುತ್ತಾ ಇರಲಿಲ್ಲ. ಬಸ್ ಓಡಿಸೋ ಅಂಥದ್ದಕ್ಕೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಅವಕಾಶವೂ ಇರಲಿಲ್ಲ. ಒಂದು ಸೀಟ್ ಬಿಟ್ಟು ಒಂದು ಸೀಟು ಈ ಥರದ್ದೆಲ್ಲ ರೂಲ್ಸ್ ಇತ್ತು. ಇವರು ಅದನ್ನು ನೆಪ ಮಾಡಿಕೊಂಡು ಇವತ್ತು ಬೆಲೆ ಏರಿಕೆ ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಯಾರು ಮೀಡಿಯಾದವ್ರು ವಿರೋಧ ಮಾಡಲಿ, ಜನ ವಿರೋಧ ಮಾಡಲಿ, ನೀರಿನ ತೆರಿಗೆನೂ ಕೂಡ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ದುರುಳ ಸರ್ಕಾರ ಜನರನ್ನು ಸುಲಿಗೆ ಮಾಡೋಕ್ಕೆ ಹೊರಟಿದೆ. ಜನರನ್ನು ಸುಲಿಗೆ ಮಾಡ್ತಾಯಿದೆ, ಜನರಿಗೆ ಮೋಸ ಮಾಡ್ತಾಯಿದೆ. ಯಾರು ಕೇಳಿದ್ರು ಫ್ರೀ ಅನ್ನೋದೊಂದು ಬಿಟ್ಟರೆ ಇನ್ನೇನು ಕೂಡ ಅವರು ಅಭಿವೃದ್ಧಿ ಮಾಡ್ತಾಯಿಲ್ಲ. ಬೆಂಗಳೂರಿನ ರಸ್ತೆಗಳನ್ನು ನೋಡಿದ್ರೆ ಬೆನ್ನೆಲ್ಲ ನೋವು ಬಂದು ಹೋಗ್ತಾಯಿದೆ. ಎಲ್ಲರಿಗೂ ಬೆನ್ನು ನೋವು, ಎಲ್ಲ ಅಡ್ಮಿಟ್ ಆಗಬೇಕು. ಬೀಳೋ ಅಂಥದ್ದು, ಆಕ್ಸಿಡೆಂಟ್ಗಳು, ಬಸ್ ಡ್ರೈವರ್ಗಳು ಹೇಳ್ತಾ ಇದ್ದಾರೆ, BMTC ಡ್ರೈವರ್ ಎಲ್ಲರೂ ಕೂಡ ಗಾಡಿ ಓಡಿಸೋಕ್ಕೆ ಆಗಲ್ಲ, ಆ ಪರಿಸ್ಥಿತಿ ಇದೆ ಅಂತ. ಇಷ್ಟಾದರೂ ಇಷ್ಟಿಲ್ಲೂ ಕೂಡ ಬಸ್ ದರ ಏರಿಕೆ ಮಾಡಿರೋವಂಥದ್ದು ಸರಿಯಲ್ಲ. ಇದನ್ನು ನಾವು ವಿರೋಧಿಸ್ತೀರಿ. BJP ವಿರೋಧ ಮಾಡಿ ಇದನ್ನು ಹೋರಾಟನೂ ಕೂಡ, ನಮಗೆ ವಿರೋಧ ಪಕ್ಷಕ್ಕಿರೋ ಅವಕಾಶ ಒಂದೇ, ಹೋರಾಟ ಮಾಡೋದು. ಆ ಹೋರಾಟನೂ ಕೂಡ ನಾವು ಮಾಡೋರಿದ್ದೀರಿ. ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ ಇದಕ್ಕೆ ಒಂದು ಹೋರಾಟವನ್ನು ಮಾಡಿ, ಈ ದರ ಏರಿಕೆ ಮಾಡಿರೋವಂಥದ್ದು ತಪ್ಪು, ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ. ಸರ್, ನಾಳೆ ನಂದು ಅವ್ರ ಜೊತೆ ಇದೆ, ಫಂಕ್ಷನ್ನು ಇದೆ ಮಧ್ಯಾಹ್ನ, ಯೋಗ ಕೇಂದ್ರದ ಫಂಕ್ಷನ್ ಇದೆ. ನಾನು ಅಲ್ಲೂ ಕೂಡ ಅದ್ರ ಜೊತೆ ಇರ್ತೀನಿ. ಸೊ ಭೇಟಿ ಮಾಡ್ತೀರಿ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಂದಿರೋದ್ರಿಂದ ನಮ್ಮ ಸಮಸ್ಯೆಗಳೇನಿದೆ ಮತ್ತು ಪಾರ್ಟಿಯ ಹೋರಾಟಗಳೇನು ಮಾಡಬೇಕು ಇದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತೀವಿ. ಓಕೆ.